ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಒಂದಲ್ಲ ಎರಡಲ್ಲ 3 ಬಾರಿ ಮದುವೆಯಾದ ಪ್ರಸಿದ್ಧ ನಟ ನಟಿಯರು ಯಾರು? ಹೆಚ್ಚು ವಯಸ್ಸಾದ ಬಳಿಕ ಮದುವೆಯಾಗಿದ್ದು ಯಾರು? ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟ ನಟಿಯರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಆಮಿರ್ ಖಾನ್ ಬಾಲಿವುಡ್ ನಟ, ನಿರ್ಮಾಪಕ, ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಕರೆಸಿಕೊಳ್ಳೋ ಆಮಿರ್ ಖಾನ್ ಮೊದಲಿಗೆ 21ನೇ ವಯಸ್ಸಲ್ಲಿ ರೀನಾ ದತ್ತಾರನ್ನ ಮದುವೆಯಾದ್ರು. ಈ ದಂಪತಿಗೆ 2 ಮಕ್ಕಳು. ಇವರದ್ದು 16 ವರ್ಷದ ಸಂಸಾರ. ಬಳಿಕ ಡಿವೋರ್ಸ್ ಆಯ್ತು. ನಂತರ 40ನೇ ವಯಸ್ಸಲ್ಲಿ ಕಿರಣ್ ರಾವ್ರನ್ನ ಮದುವೆಯಾದ್ರು ಆಮಿರ್ ಖಾನ್. ಈ ಜೋಡಿಗೆ ಒಬ್ಬ ಮಗ ಇದ್ದಾನೆ. ಇವರದ್ದು ಕೂಡ 16 ವರ್ಷದ ಸಂಸಾರ. ನಂತರ 61ನೇ ವಯಸ್ಸಲ್ಲಿ ಬೆಂಗಳೂರು ಮೂಲದ ಗೌರಿ ಸ್ಪ್ರಾಟ್ ರನ್ನ ಮದುವೆಯಾದ್ರು ಆಮಿರ್. ಅಂದ್ಹಾಗೆ ಗೌರಿ ಸ್ಪ್ರಾಟ್ಗೂ ಅದಾಗಲೇ ಮದುವೆಯಾಗಿ ಒಬ್ಬ ಮಗ ಇದ್ದಾನೆ. ಸುಮನ್ ರಂಗನಾಥನ್ ಕನ್ನಡ, ತೆಲುಗು, ತಮಿಳು, ಹಿಂದಿ ಸಿನಿಮಾಗಳಲ್ಲಿ ನಟಿಸಿರೋ ಸುಮನ್ ರಂಗನಾಥನ್ ಮೊದಲಿಗೆ 26ನೇ ವಯಸ್ಸಲ್ಲಿ ಗೌತಮ್ ಕಪೂರ್ ಎಂಬುವರನ್ನ ಮದುವೆಯಾದ್ರು. ಇವರದ್ದು ಹತ್ತತ್ರ 2 ವರ್ಷದ ಸಂಸಾರ. ಬಳಿಕ ಡಿವೋರ್ಸ್ ಆಯ್ತು. ನಂತರ 32ನೇ ವಯಸ್ಸಲ್ಲಿ ಬಾಲಿವುಡ್ ನಿರ್ಮಾಪಕ ಬಂಟಿ ವಾಲಿಯಾರನ್ನ ಮದುವೆಯಾದ್ರು. ಈ ಮದುವೆ 1 ವರ್ಷವೂ ನಿಲ್ಲಿಲ್ಲ. ನಂತರ 45ನೇ ವಯಸ್ಸಲ್ಲಿ ಉದ್ಯಮಿ ಸಾಜನ್ ಚಿನ್ನಪ್ಪರನ್ನ ಮದುವೆಯಾದ್ರು ಸುಮನ್ ರಂಗನಾಥನ್. ಟೈಗರ್ ಪ್ರಭಾಕರ್ ಕನ್ನಡದ ಪ್ರಸಿದ್ಧ ನಟರಲ್ಲಿ ಒಬ್ಬರಾದ ಟೈಗರ್ ಪ್ರಭಾಕರ್ ಮೊದಲಿಗೆ ಮೇರಿ ಆಲ್ಫೋನ್ಸಾ ಎಂಬುವರನ್ನ ಮದುವೆಯಾದ್ರು. ಇವರಿಗೆ 3 ಮಕ್ಕಳು. ಅವರಲ್ಲಿ ವಿನೋದ್ ಪ್ರಭಾಕರ್ ಕೂಡ ಒಬ್ರು. ನಂತರ 37ನೇ ವಯಸ್ಸಲ್ಲಿ ನಟಿ ಜಯಮಾಲಾರನ್ನ ಮದುವೆಯಾದ್ರು. ಇವರ ಮಗಳೇ ಸೌಂದರ್ಯ ಜಯಮಾಲಾ. ಇವರದ್ದು ಸುಮಾರು 3 ವರ್ಷದ ಸಂಸಾರ. ನಂತರ 48ನೇ ವಯಸ್ಸಲ್ಲಿ ಮಲಯಾಳಂ ನಟಿ ಬೇಬಿ ಅಂಜುರನ್ನ ಮದುವೆಯಾದ್ರು. ಇವರಿಗೆ ಅರ್ಜುನ್ ಪ್ರಭಾಕರ್ ಎಂಬ ಮಗನಿದ್ದಾನೆ. ಇವರದ್ದು ಕೇವಲ 1 ವರ್ಷದ ಸಂಸಾರ. ಪವಿತ್ರ ಲೋಕೇಶ್ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಪವಿತ್ರ ಲೋಕೇಶ್ ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರನ್ನ ಮದುವೆಯಾದ್ರು. ನಂತರ ನಟ ಸುಚೇಂದ್ರ ಪ್ರಸಾದ್ ರನ್ನ ಮದುವೆಯಾದ್ರು. ಇವರಿಗೆ 2 ಗಂಡು ಮಕ್ಕಳು. ಸುಮಾರು 10 ವರ್ಷ ಸಂಸಾರ ನಡೆಸಿದ ಈ ಜೋಡಿ ಬಳಿಕ ದೂರವಾಯಿತು. ನಂತರ 44ನೇ ವಯಸ್ಸಲ್ಲಿ ತೆಲುಗು ನಟ ನರೇಶ್ ರನ್ನ ಮದುವೆ ಮಾಡ್ಕೊಂಡ್ರು ಪವಿತ್ರ ಲೋಕೇಶ್. ಅಂದ್ಹಾಗೆ ನರೇಶ್ಗೂ ಅದಾಗಲೇ ಮಕ್ಕಳಿದ್ವು. ರಾಜೇಶ್ ಕೃಷ್ಣನ್ ಪ್ರಸಿದ್ಧ ಹಿನ್ನೆಲೆ ಗಾಯಕ ಮತ್ತು ನಟ ರಾಜೇಶ್ ಕೃಷ್ಣನ್ ಮೊದಲಿಗೆ 28ನೇ ವಯಸ್ಸಲ್ಲಿ ಗಾಯಕಿ ಸೌಮ್ಯ ರಾವ್ ಎಂಬುವರನ್ನ ಮದುವೆಯಾದ್ರು. ಬಳಿಕ ಡಿವೋರ್ಸ್ ಆಯ್ತು. ನಂತರ ಹರಿಪ್ರಿಯಾ ಎಂಬ ದಂತ ವೈದ್ಯೆಯನ್ನ ಮದುವೆ ಮಾಡ್ಕೊಂಡ್ರು ರಾಜೇಶ್ ಕೃಷ್ಣನ್. ಈ ಮದುವೆ ಕೂಡ ಹೆಚ್ಚು ದಿನ ಉಳಿಯಲಿಲ್ಲ. ನಂತರ 38ನೇ ವಯಸ್ಸಲ್ಲಿ ಗಾಯಕಿ ರಮ್ಯಾ ವಸಿಷ್ಠರನ್ನ ಮದುವೆಯಾದ್ರು. 1.5 ವರ್ಷದಲ್ಲೇ ಈ ಮದುವೆ ಕೂಡ ಮುರಿದು ಬಿತ್ತು. ಲಕ್ಷ್ಮಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಲಕ್ಷ್ಮಿ ಮೊದಲಿಗೆ 17ನೇ ವಯಸ್ಸಲ್ಲಿ ತಮಿಳುನಾಡಿನ ಕಬಡ್ಡಿ ಆಟಗಾರ ಭಾಸ್ಕರ್ ಎಂಬುವರನ್ನ ಮದುವೆಯಾದ್ರು. ಇವರ ಮಗಳೇ ನಟಿ ಐಶ್ವರ್ಯ ಭಾಸ್ಕರನ್. ಇವರದ್ದು 5 ವರ್ಷದ ಸಂಸಾರ. ನಂತರ 23ನೇ ವಯಸ್ಸಲ್ಲಿ ನಟ, ನಿರ್ಮಾಪಕ, ನಿರ್ದೇಶಕ ಮೋಹನ್ ಶರ್ಮಾರನ್ನ ಮದುವೆಯಾದ್ರು ಲಕ್ಷ್ಮಿ. ಇವರದ್ದು ಕೂಡ 5 ವರ್ಷದ ಸಂಸಾರ. ನಂತರ 35ನೇ ವಯಸ್ಸಲ್ಲಿ ತಮಿಳು ನಟ, ನಿರ್ದೇಶಕ ಶಿವಚಂದ್ರನ್ ರನ್ನ ಮದುವೆಯಾದ್ರು ಲಕ್ಷ್ಮಿ. ರಘು ಮುಖರ್ಜಿ ಕನ್ನಡ ನಟ ರಘು ಮುಖರ್ಜಿ ಮೊದಲಿಗೆ 22ನೇ ವಯಸ್ಸಲ್ಲಿ ದೀಪಾ ಎಂಬುವರನ್ನ ಮದುವೆಯಾದ್ರು. ಇವರದ್ದು 2 ವರ್ಷದ ದಾಂಪತ್ಯ. ನಂತರ 28ನೇ ವಯಸ್ಸಲ್ಲಿ ಭಾವನಾ ಎಂಬುವರನ್ನ ಮದುವೆಯಾದ್ರು ರಘು ಮುಖರ್ಜಿ. ಇವರದ್ದು 5 ವರ್ಷದ ದಾಂಪತ್ಯ. ನಂತರ 35ನೇ ವಯಸ್ಸಲ್ಲಿ ನಟಿ ಅನುಪ್ರಭಾಕರ್ ರನ್ನ ಮದುವೆಯಾದ್ರು. ಈ ದಂಪತಿಗೆ ನಂದನ ಎಂಬ ಮಗಳಿದ್ದಾಳೆ. ರಾಧಿಕಾ ಶರತ್ ಕುಮಾರ್ ಕನ್ನಡದ ಕೆಲವೊಂದು ತಮಿಳು, ತೆಲುಗಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ರಾಧಿಕಾ 23ನೇ ವಯಸ್ಸಲ್ಲಿ ಪ್ರತಾಪ್ ಪೋತೆನ್ ಎಂಬುವರನ್ನ ಮದುವೆಯಾದ್ರು. ಆದ್ರೆ 1 ವರ್ಷದಲ್ಲೇ ಡಿವೋರ್ಸ್ ಆಯ್ತು. ನಂತರ 28ನೇ ವಯಸ್ಸಲ್ಲಿ ಬ್ರಿಟನ್ ಮೂಲದ ರಿಚರ್ಡ್ ಹಾರ್ಡಿ ಎಂಬುವರನ್ನ ಮದುವೆಯಾದ್ರು ರಾಧಿಕಾ. ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ. ಇವರದ್ದು 2 ವರ್ಷದ ಸಂಸಾರ. ನಂತರ 39ನೇ ವಯಸ್ಸಲ್ಲಿ ನಟ ಶರತ್ ಕುಮಾರನ್ನ ಮದುವೆಯಾದ್ರು. ಇವರಿಗೆ ಒಬ್ಬ ಮಗನಿದ್ದಾನೆ. ಸಂಜಯ್ ದತ್ ಬಾಲಿವುಡ್ ನಟ ಸಂಜಯ್ ದತ್
ಮೊದಲಿಗೆ 28ನೇ ವಯಸ್ಸಲ್ಲಿ ನಟಿ ರಿಚಾ ಶರ್ಮಾರನ್ನ ಮದುವೆಯಾದ್ರು. ಇವರಿಗೆ ಒಬ್ಬಳು ಮಗಳು. ಇವರದ್ದು 11 ವರ್ಷಗಳ ಸಂಸಾರ. ಬ್ರೈನ್ ಟ್ಯೂಮರ್ನಿಂದ ರಿಚಾ ಶರ್ಮಾ ನಿಧನ ಹೊಂದಿದ್ರಿಂದ ದಾಂಪತ್ಯ ಅಂತ್ಯವಾಯಿತು. ನಂತರ 37ನೇ ವಯಸ್ಸಲ್ಲಿ ಮಾಡೆಲ್ ರಿಹಾ ಪಿಳ್ಳೆಯನ್ನ ಮದುವೆಯಾದ್ರು ಸಂಜಯ್ ದತ್. ಕೆಲ ವರ್ಷಗಳ ಬಳಿಕ ಈ ಮದುವೆ ಕೂಡ ಮುರಿದು ಬಿತ್ತು. ನಂತರ 50ನೇ ವಯಸ್ಸಲ್ಲಿ ನಟಿ ಮಾನ್ಯತಾ ದತ್ ರನ್ನ ಮದುವೆಯಾದ್ರು ಸಂಜಯ್ ದತ್. ಇವರಿಗೆ 2 ಮಕ್ಕಳಿದ್ದಾರೆ. ವನಿತಾ ವಿಜಯ್ ಕುಮಾರ್. ತಮಿಳು ನಟಿ ವನಿತಾ ವಿಜಯ್ ಕುಮಾರ್ ಕೂಡ 3 ಬಾರಿ ಮದುವೆಯಾಗಿದ್ದಾರೆ. ಮೊದಲಿಗೆ 20ನೇ ವಯಸ್ಸಲ್ಲಿ ಆಕಾಶ್ ಎಂಬುವರನ್ನ ಮದುವೆಯಾಗಿ 7 ವರ್ಷ ಸಂಸಾರ ನಡೆಸಿದ್ರು. ನಂತರ 27ನೇ ವಯಸ್ಸಲ್ಲಿ ರಾಜನ್ ಆನಂದ್ ಎಂಬುವರನ್ನ ಮದುವೆಯಾಗಿ 5 ವರ್ಷ ಸಂಸಾರ ನಡೆಸಿದ್ರು. ನಂತರ 40ನೇ ವಯಸ್ಸಲ್ಲಿ ನಿರ್ದೇಶಕ ಪೀಟರ್ ಪೌಲ್ ರನ್ನ ಮದುವೆಯಾಗಿ ಕೆಲ ದಿನಗಳಲ್ಲೇ ದೂರವಾದ್ರು. ಪವನ್ ಕಲ್ಯಾಣ್. ತೆಲುಗಿನ ಪ್ರಸಿದ್ಧ ನಟರಲ್ಲಿ ಒಬ್ಬರಾದ ಪವನ್ ಕಲ್ಯಾಣ್ ಮೊದಲಿಗೆ 26ನೇ ವಯಸ್ಸಲ್ಲಿ ನಂದಿನಿ ಎಂಬುವರನ್ನ ಮದುವೆಯಾದ್ರು. ಇವರದ್ದು 11 ವರ್ಷಗಳ ದಾಂಪತ್ಯ. ನಂತರ 38ನೇ ವಯಸ್ಸಲ್ಲಿ ನಟಿ ನಿರ್ಮಾಪಕಿ ರೇಣು ದೇಸಾಯಿರನ್ನ ಮದುವೆಯಾದ್ರು. ಈ ದಂಪತಿಗೆ 2 ಮಕ್ಕಳು. ಇವರದ್ದು 3 ವರ್ಷದ ಸಂಸಾರ. ನಂತರ 42ನೇ ವಯಸ್ಸಲ್ಲಿ ರಷ್ಯಾ ಮೂಲದ ನಟಿ ಕಮ್ ಮಾಡೆಲ್ ಅನಾಲೆಸ್ ನೇವಾ ಎಂಬುವರನ್ನ ಮದುವೆಯಾದ್ರು. ಈ ದಂಪತಿಗೆ 2 ಮಕ್ಕಳು. ಕರಣ್ ಸಿಂಗ್ ಗ್ರೋವರ್. ಬಾಲಿವುಡ್ ನಟ ಕರಣ್ ಸಿಂಗ್ ಗ್ರೋವರ್ 26ನೇ ವಯಸ್ಸಲ್ಲಿ ನಟಿ ಶ್ರದ್ಧಾ ನಿಗಮ್ ರನ್ನ ಮದುವೆಯಾದ್ರು. ಆದ್ರೆ 1 ವರ್ಷದಲ್ಲೇ ಮದುವೆ ಮುರಿದು ಬಿತ್ತು. ನಂತರ 30ನೇ ವಯಸ್ಸಲ್ಲಿ ನಟಿ ಜೆನಿಫರ್ ವಿಂಜೆಟ್ ರನ್ನ ಮದುವೆಯಾದ್ರು. ಈ ಮದುವೆ 2 ವರ್ಷದಲ್ಲಿ ಮುರಿದು ಬಿತ್ತು. ನಂತರ 34ನೇ ವಯಸ್ಸಲ್ಲಿ ನಟಿ ಬಿಪಾಶಾ ಬಸೂರನ್ನ ಮದುವೆಯಾದ್ರು ಕರಣ್ ಸಿಂಗ್ ಗ್ರೋವರ್. ಸೋ ಫ್ರೆಂಡ್ಸ್, ಇದಿಷ್ಟು 3 ಬಾರಿ ಮದುವೆಯಾದ ಪ್ರಸಿದ್ಧ ನಟ ನಟಿಯರು ಯಾರು? ಈ ಪಟ್ಟಿಯಲ್ಲಿ ಕನ್ನಡದವರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.